ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಹೊಳೆಯುವ ನಕ್ಷತ್ರ ಎಂಬ ಈ ಕಾರ್ಯಕ್ರಮದ ಮೂಲಕವಾಗಿ ಪವಿತ್ರ ವಚನದಲ್ಲಿ ಇರುವ ಒಬ್ಬ ವ್ಯಕ್ತಿಯ ವಿಷಯವನ್ನು ನಿಮ್ಮೊಂದಿಗೆ ಈ ಸಮಯದಲ್ಲಿ ಹಂಚಿಕೊಳ್ಳುವುದಕ್ಕೆ ನಾನು ಇಚ್ಛಿಸುವನಾಗಿದ್ದೇನೆ. ಜೀವಿತದಲ್ಲಿ ನಾವು ಕಲಿಯಬೇಕಾದ ಮಾರ್ಗ ನಿರ್ದೇಶನಗಳನ್ನು ನಮಗೆ ತೋರಿಸಿಕೊಡುವುದಕ್ಕಾಗಿ ಅನೇಕ ವ್ಯಕ್ತಿಗಳ ಅನುಭವ ಮತ್ತು ಜೀವಿತ, ಅವರು ಎದುರುಗೊಂಡಂಥ ವಿಧವಾದಂಥ ಅನುಭವಗಳು ಪವಿತ್ರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತಿನ ದಿನ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನದಲ್ಲಿ ತೋರಿಸಿಕೊಡುವ ಒಬ್ಬ ವ್ಯಕ್ತಿಯ ಕುರಿತಾಗಿ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕೆ ಇಚ್ಛಿಸ್ತೇನೆ. ನಮಗೆಲ್ಲರಿಗೂ ಬಹಳ ಚಿರಪರಿಚಿತವಾದಂಥ ಒಬ್ಬ ವ್ಯಕ್ತಿ, ಯೇಸು ಕ್ರಿಸ್ತನು ಹೊತ್ತಂಥ ಶಿಲುಬೆಯನ್ನು ಹೊತ್ತುಕೊಳ್ಳುವುದಕ್ಕೆ ದೇವರು ತಾನೇ ಅವಕಾಶ ಕೊಟ್ಟಂಥ ಒಬ್ಬ ಬಡ ವ್ಯಕ್ತಿಯಾದಂಥ ಕುರೇನ ಪಟ್ಟಣದವನಾದ ಸಿಮೋನ. ಇವತ್ತು ಆ ವ್ಯಕ್ತಿಯ ಕುರಿತಾಗಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುವಾಗ, ನಿಮ್ಮ ಜೀವಿತದಲ್ಲಿ ಆತನಿಗೆ ಆದಂಥ ಅನುಭವಗಳಿಂದಾದ ಮೇಲುಗಳು ನಿಮ್ಮ ಜೀವಿತದಲ್ಲಿಯೂ ಕೂಡ ಪ್ರಯೋಜನ ಪಡುವುದಕ್ಕಾಗಿ ದೇವರು ಕೃಪೆಯನ್ನು ನೀಡಲಿ ಎಂಬುದಾಗಿ ಕರ್ತನಲ್ಲಿ ನಾನು ಹಾರೈಸ್ತೇನೆ. ಸಮಸ್ತ ಲೋಕದ ಪಾಪವನ್ನು ಹೊತ್ತುಕೊಂಡು ದೇವರು ನೇಮಿಸಿದಂಥ ಮರಣವನ್ನು ಹೊಂದುವುದಕ್ಕಾಗಿ, ಮನುಷ್ಯರಿಗೆ ಪಾಪದಿಂದ ಸಂಪೂರ್ಣವಾದ ಪರಿಹಾರವನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಕಪಾಳ ಎಂಬ ಸ್ಥಳದಲ್ಲಿ ಶಿಲುಬೆಯಲ್ಲಿ ತೂಗಾಕಲ್ಪಡುವುದಕ್ಕಾಗಿ ನಡೆಸಲ್ಪಡುತ್ತಾ ಇದ್ದಾನೆ. ಪಿಲಾತನ ಅರಮನೆ ಮೊದಲುಗೊಂಡು ಕಪಾಳ ಎಂಬ ಸ್ಥಳದಲ್ಲಿ, ಗೊಲ್ಗೊಥಾ ಎಂಬ ಸ್ಥಳದಲ್ಲಿ ಇರುವ ಆ ಒಂದು ಶಿಲುಬೆಯ ಮರಣವನ್ನು ತಾಳಿಕೊಳ್ಳುವಷ್ಟು ಸಂಪೂರ್ಣ ವ್ಯಥೆಯಿಂದ ತುಂಬಿರುವಂಥ ಅನುಭವಗಳಾಗಿತ್ತು ಯೇಸು ಕ್ರಿಸ್ತನು ಎದುರುಗೊಂಡ ಅನುಭವಗಳು. ಅಷ್ಟೇ ಅಲ್ಲ, ಅಂಥ ಸನ್ನಿವೇಶದಲ್ಲಿ ತನ್ನನ್ನು ಪ್ರೀತಿಸಿದ ಯಾರಿಗೂ ಕೂಡ ಸಮೀಪ ಬಂದು ಯಾವುದೇ ಸಹಾಯವನ್ನು ನೀಡಲಿಕ್ಕೆ ಆಗದೇ ಇರುವಂಥ ಒಂದು ಸಮಯವಾಗಿತ್ತು ಯೇಸು ಕ್ರಿಸ್ತನು ಎದುರುಗೊಂಡ ಅನುಭವ. ತಾನು ಆರಿಸಿಕೊಂಡಂಥ 12 ಅಪೊಸ್ತಲರಾಗಲಿ, ತನಗೆ ಜನ್ಮ ಕೊಟ್ಟಂಥ ತಾಯಿಯಾಗಲಿ, ತಂದೆಯಾಗಲಿ, ತನ್ನ ಸಹೋದರರಾಗಲಿ, ತನ್ನಿಂದ ಉಪಕಾರ ಹೊಂದಿದವರಾಗಿರಲಿ, ತನ್ನಿಂದ ಅದ್ಭುತಗಳನ್ನು ನೋಡಿದವರು, ಅನುಭವಿಸಿದವರು ಆಗಿರಲಿ, ಯಾರಿಗೂ ಹತ್ತಿರ ಬಂದು ಯಾವ ಸಹಾಯವೂ ಕೂಡ ಮಾಡದೇ ಇರುವಂಥ ಸಮಯದಲ್ಲಿ ಶಿಪಾಯಿಗಳಿಂದ ಹೊಡಿಸಲ್ಪಟ್ಟು ಶರೀರವೆಲ್ಲ ಗಾಯಗೊಂಡು, ಪವಿತ್ರ ವಚನದಲ್ಲಿ ಬರೆದಿರುವ ಪ್ರಕಾರ ಒಬ್ಬ ಮನುಷ್ಯನು ನೆಲವನ್ನು ಉಳುಮೆ ಮಾಡುವ ಥರ ತನ್ನ ಶರೀರವೆಲ್ಲ ಗಾಯಗೊಂಡು ನಡೆಸಲ್ಪಡುತ್ತಿರುವ ಯೇಸು ಕ್ರಿಸ್ತನ ಶರೀರದಲ್ಲಿ ಹೋರಲಿಕ್ಕಾಗದಂಥ ಹೊರೆ ಇರುವಂಥ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಸ್ವಾಮಿ ಮುಂದುವರಿಯುತ್ತಿದ್ದಾನೆ. ಅಂಥ ಸಂದರ್ಭದಲ್ಲಿ ತನ್ನ ಶರೀರದಲ್ಲಿ ಆ ಶಿಲುಬೆಯನ್ನು ಹೊತ್ತುಕೊಳ್ಳಲಿಕ್ಕಾಗದಂಥ ಸ್ಥಿತಿಯಲ್ಲಿ ಬಿದ್ದು ಎದ್ದು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಅದ್ಭುತಕರವಾಗಿ ನಡೆದಂಥ ಒಂದು ಕಾರ್ಯವಾಗಿತ್ತು ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಳ್ಳುವಂಥ ಈ ಕುರೇನ ಪಟ್ಟಣದವನಾದ ಸಿಮೋನನ ಅನುಭವ. ಇವತ್ತು ಈ ಒಂದು ಅನುಭವ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುವಾಗ, ಸಂಪೂರ್ಣವಾಗಿ ನಿಮ್ಮ ಜೀವಿತದಲ್ಲಿ ಶಿಲುಬೆಯಿಂದಾಗುವ ಆಶೀರ್ವಾದ ಅದು ನಿಮ್ಮ ಜೀವಿತದಲ್ಲಿ ಕೂಡ ಅದನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಎಂಬ ಭರವಸೆ ನನಗಿದೆ. ಹೊಲದಲ್ಲಿ ಕೆಲಸ ಮಾಡುತ್ತಿರುವಂಥ ಒಬ್ಬ ಮನುಷ್ಯ ಕುರೇನ ಪಟ್ಟಣದವನಾದ ಸಿಮೋನ. ಆತನೊಬ್ಬ ಐಶ್ವರ್ಯವಂತನೇನೂ ಅಲ್ಲ, ಬಡ ಸ್ಥಿತಿಯಲ್ಲಿ ಇರುವಂಥ ಮನುಷ್ಯ. ತನಗೊಂದು ಕುಟುಂಬ ಇದೆ, ತನಗಿಬ್ಬರು ಮಕ್ಕಳಿದ್ದಾರೆ, ತನ್ನ ಸಂಸಾರವನ್ನು ನಡೆಸ್ಕೊಂಡು ಹೋಗುವುದಕ್ಕಾಗಿ ತುಂಬ
ಪ್ರಯಾಸ ಪಡುತ್ತಿರುವಂಥ ಒಬ್ಬ ಮನುಷ್ಯನಾಗಿದ್ದನು ಸಿಮೋನ. ಆದರೆ ಅಂತಹ ಸನ್ನಿವೇಶದಲ್ಲಿ ಹೊಲದಲ್ಲಿ ಮಾಡುತ್ತಿದ್ದ ಕೆಲಸದಿಂದ ಒಂದು ಬಿಡುವು ಸಿಕ್ಕಿರುವಂಥ ಸಿಮೋನ ತನ್ನ ಹೊಲದಿಂದ ಬರುತ್ತಿರುವಾಗ ಯೇಸು ಕ್ರಿಸ್ತನನ್ನು ಶಿಪಾಯಿಗಳು ಕಪಾಳ ಎಂಬ ಸ್ಥಳಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದರು. ಆ ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರುವುದಕ್ಕೆ ನಾನು ಕರ್ತನಲ್ಲಿ ಇಚ್ಛಿಸುವನಾಗಿದ್ದೇನೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರ 26ನೇ ವಚನವಾಗಿದೆ. ಇದಕ್ಕಾಧಾರವಾಗಿ ನಾನು ಓದುವಂಥದ್ದು, ನೀವು ಗಮನವಿಟ್ಟು ಕೇಳಿ. ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನ ಪಟ್ಟಣದ ಸಿಮೋನನೆಂಬವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಯಾವ ನಿರೀಕ್ಷೆ ಇಲ್ಲದೆ ಇರುವಂಥ ಒಂದು ಸಮಯದಲ್ಲಿ, ಅಂದರೆ ಅನಿರೀಕ್ಷಿತವಾಗಿ ತನ್ನ ಜೀವಿತದಲ್ಲಿ ನಡೆಯುವಂಥ ಒಂದು ಘಟನೆ, ಈ ಒಂದು ಅನುಭವಕ್ಕೋಸ್ಕರ ಬೇಕಾಗಿರುವ ಒಂದು ಸಿದ್ಧತೆಯಾಗಲಿ, ಅದು ಬೇಕಾಗಿರುವಂಥ ಒಂದು ಧೈರ್ಯವಾಗಲಿ ಯಾವುದು ಕೂಡ ತೆಗೆದುಕೊಳ್ಳಲಿಕ್ಕೆ ಒಂದು ಸಮಯವೂ ಕೂಡ ಸಿಗದೆ ಪಕ್ಕನೆ ತನ್ನ ಜೀವಿತದಲ್ಲಿ ನಡೆದು ಹೋದ ಒಂದು ಘಟನೆ. ಶಿಲುಬೆ ಅಂದರೆ ಅದು ಶಾಪಕ್ಕೆ ಹೋಲಿಕೆಯಾಗಿರುವಂಥ ಒಂದು ವಸ್ತುವಾಗಿದೆ. ಶಿಲುಬೆಯನ್ನು ಹೋರುವುದಾಗಲಿ, ಶಿಲುಬೆಯನ್ನು ಮುಟ್ಟುವುದಾಗಲಿ, ಶಿಲುಬೆಯಲ್ಲಿ ಮರಣ ಹೊಂದುವುದಾಗಲಿ ಅದು ಶಾಪಗ್ರಸ್ತವಾದಂಥ ಒಂದು ಅನುಭವ. ಅಂಥ ಅನುಭವವನ್ನು ಹೊಂದಿರುವವರು ಶಪಿಸಲ್ಪಟ್ಟವರಾಗಿರುತ್ತಾರೆ ಮತ್ತು ಬಹಿಷ್ಕರಿಸಲ್ಪಡುವವರಾಗಿರುತ್ತಾರೆ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿ ಸಾಯಿಸುವುದಕ್ಕಾಗಿ ತೀರ್ಮಾನಿಸಿ ತೆಗೆದುಕೊಂಡು ಹೋಗುವಾಗ ಆತನ ಶಿಲುಬೆಯನ್ನು ಹೊರುವ ಅನುಭವಕ್ಕೆ ಕುರಿನ ಪಟ್ಟಣದ ಸಿಮೋನನೆಂಬ ಮನುಷ್ಯನು ನಡೆಸಲ್ಪಡ್ತಾ ಇದ್ದಾನೆ. ಎಲ್ಲರ ಗಮನ ಯೇಸುವಿನ ಮೇಲೆ ಇದೆ. ಅಂಥ ಸಂದರ್ಭದಲ್ಲಿ ಶಿಪಾಯಿಗಳಲ್ಲಿ ಯಾವುದೋ ಒಬ್ಬ ಮನುಷ್ಯನ ಕಣ್ಣು ಗಮನ ಹೊಲದಿಂದ ಬರುತ್ತಿರುವ ಈ ಸಿಮೋನನೆಂಬ ಈ ಬಡೋ ಮನುಷ್ಯನ ಮೇಲೆ ಬಿದ್ದಿತು. ಆತನಿಗೆ ಏನೋ ಅವನ ಮೇಲೆ ಒಂದು ಸಿಟ್ಟು ಏನೋ ಉಂಟಾಯಿತು. ಉಳಿದವರನ್ನು ಕೂಡ ಅವನ ಮೇಲೆ ಗಮನವನ್ನು ಹಾಯಿಸುವಂತೆ ಮಾಡಿರುವಂಥ ಸಮಯದಲ್ಲಿ ಅವನನ್ನು ಹಿಡಿದು ಎಳೆದುಕೊಂಡು ಬರುವುದಕ್ಕಾಗಿ ಅಪ್ಪಣೆಯಾಯಿತು. ಸಿಮೋನನೆಂಬ ಮನುಷ್ಯನು ಅನಿರೀಕ್ಷಿತವಾಗಿ ತನ್ನ ಜೀವಿತದಲ್ಲಿ ನಡೆಯುವಂಥ ಈ ಘಟನೆ ಕುರಿತು ಏನೂ ಒಂದು ತೀರ್ಮಾನವೂ ಕೂಡ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವಂಥ ಈ ಸಮಯ ಶಿಪಾಯಿಗಳಿಂದ ಹಿಡಿಯಲ್ಪಟ್ಟು ಆ ಅನುಭವಕ್ಕೆ ಎಳೆಯಲ್ಪಟ್ಟು ಯೇಸು ಸ್ವಾಮಿ ಅದುವರೆಗೂ ಹೊತ್ತಂದ ಶಿಲುಬೆ ಅವನ ಮೇಲೆ ಬಿದ್ದಲ್ಪಟ್ಟಿತು. ಈ ಒಂದು ಸಮಯ ನಾವು ಗಮನಿಸಬೇಕಾದ ಕಾರ್ಯ. ಊರೆಲ್ಲ ಗಮನಿಸುತ್ತಿದ್ದ ಯೇಸುವನ್ನು ಈಗ ಎಲ್ಲರ ಗಮನ ಸಿಮೋನನೆಂಬ ವ್ಯಕ್ತಿಯ ಕಡೆಗೆ ಎಳೆಯಲ್ಪಡ್ತಾ ಇದೆ. ಏನೋ ಇನ್ನು ತನ್ನ ಭವಿಷ್ಯ ಏನಾಗುತ್ತೆ, ತನ್ನ ಕುಟುಂಬದ ಭವಿಷ್ಯ ಏನಾಗ್ತದೆ, ತನಗಿಬ್ಬರು ಗಂಡು ಮಕ್ಕಳಿದ್ದಾರೆ, ಅವರ ಭವಿಷ್ಯ ಏನಾಗುತ್ತೆ, ಇದು ಯಾವುದು ಕೂಡ ಒಂದು ನೆನೆಸಲಿಕ್ಕೂ ಕೂಡ ಆಗದಂಥ ಸಮಯದಲ್ಲಿ ಈ ಶಿಲುಬೆಯನ್ನು ಹೊತ್ತುಕೊಂಡು ನೆಟ್ಟಗೆ ನಿಲ್ಲುವುದಕ್ಕಾಗಲಿ ನಡೆಯುವುದಕ್ಕಾಗಲಿ ಆಗದೆ ಇರುವಂಥ ಪರಿಸ್ಥಿತಿಗೆ ಸಿಮೋನನೆಂಬ ಮನುಷ್ಯ ಬಿದ್ದನು. ಈ ಸಂದರ್ಭದಲ್ಲಿ ಈ ಶಿಲುಬೆ ತನ್ನ ಮೇಲೆ ಬೀಳುವುದಕ್ಕಿಂತ ಮುಂಚೆ ಆತನ ಕಣ್ಣು ಬಿದ್ದಂಥ ಇನ್ನೊಂದು ಸ್ಥಳ ಇದೆ. ಅದು ಮತ್ತೆಲ್ಲವಲ್ಲ, ಇದುವರೆಗೂ ಶಿಲುಬೆಯನ್ನು ಹೊತ್ತಂದ ಯೇಸು ಕ್ರಿಸ್ತನ ಶರೀರದಿಂದ ಶಿಪಾಯಿಗಳು ಆ ಶಿಲುಬೆಯನ್ನು ಮೇಲೆ ಕೆತ್ತುವಾಗ ಆತನ ಬೆನ್ನು, ಯೇಸು ಕ್ರಿಸ್ತನ ಬೆನ್ನು ಒಂದು ಮಾತ್ರೆಯಲ್ಲಿ ಸಿಮೋನನೆಂಬ ಈ ಮನುಷ್ಯ ಕಾಣುತ್ತಾನೆ. ತಾನು ಹೊಲದಿಂದ ಬರ್ತಾ ಇದ್ದಾನೆ, ಬೇಸಾಯ ಮಾಡುವಂಥ ಮನುಷ್ಯ, ಹೊಲವನ್ನು ಉಳುವಂಥ ರೀತಿಯಲ್ಲಿ ಉಳುಮೆ ಮಾಡಿರುವ ಪ್ರಕಾರ ಇರುವ ಯೇಸುವಿನ ಆ ಶರೀರವನ್ನು ಕಂಡಂದ ಸಿಮೋನನು ಆತನ ಜೀವಿತದಲ್ಲಿ ಯಾವ ಅನುಭವ ಉಂಟಾಯಿತೋ ಇಲ್ಲವೋ ನಮಗೆ ಗೊತ್ತಾಗುವುದಿಲ್ಲ. ಆದರೆ ನಂತರದ ಜೀವಿತದಲ್ಲಿ ಆತನು ತೆಗೆದುಕೊಳ್ಳುವ ತೀರ್ಮಾನದ ಆಧಾರದಲ್ಲಿ ನಾವು ತಿಳಿಯಬಹುದು. ಖಂಡಿತವಾಗಿ ಆತನು
ಒಂದು ತೀರ್ಮಾನ ಮಾಡಿರುತ್ತಾನೆ. ಆ ಶಿಲುಬೆಯು ಸಿಪಾಯಿಗಳು ಎತ್ತಿ ಸಿಮೋನನ ಮೇಲೆ ಹಾಕುವಾಗ ಸಿಮೋನನ ಜೀವಿತದಲ್ಲಿ ನಡೆದು ಹೋದ ಒಂದು ಅನುಭವ ಇದೆ. ಆದರೆ ಸಿಮೋನನಿಗಾಗಲಿ ಬೇರೆ ನೋಡುತ್ತಿರುವ ಯಾವುದೇ ಸಾಕ್ಷಿಗಳಿಗಾಗಲಿ ಅದು ಗೊತ್ತಾಗಲಿಲ್ಲ. ಅದೇನೆಂದರೆ, ಅಷ್ಟು ಹೊತ್ತು ಈ ಹಸಿ ಮರದಿಂದ ಮಾಡಿರುವ ಈ ಶಿಲುಬೆಯನ್ನು ಹೊತ್ಕೊಂಡಿದ್ದಂದು ಯೇಸು ಕ್ರಿಸ್ತನು ಆಗಿದ್ದನು. ಆದರೆ ಉಳುಮೆ ಮಾಡುವ ಥರ ಸೀಳಲ್ಪಟ್ಟ ಯೇಸು ಸ್ವಾಮಿಯ ಶರೀರದಲ್ಲಿ ಆ ಒಂದು ಶಿಲುಬೆಯನ್ನು ಹೊತ್ಕೊಂಡ ಸಮಯ ಯೇಸು ಕ್ರಿಸ್ತನ ಶರೀರದಿಂದ ಹರಿಯುತ್ತಿರುವ, ಸುರಿಸಲ್ಪಡುತ್ತಿರುವ ಆ ಯೌವನದ ಬಿಸಿ ರಕ್ತ ಆ ಶಿಲುಬೆಯಲ್ಲಿ, ಹಸಿ ಮರದಲ್ಲಿ ಅಂಟ್ಕೊಂಡಿತು. ಈ ಶಿಲುಬೆಯನ್ನೇ ಎತ್ತಿ ಸಿಮೋನನ ಮೇಲೆ ಹಾಕುವಾಗ ನಿಷ್ಕಳಂಕನೂ ಪರಿಶುದ್ಧನೂ ಆಗಿರುವ ಯೇಸು ಕ್ರಿಸ್ತನ ಶರೀರದಲ್ಲಿ ಹರಿಯುತ್ತಿದ್ದ ನಿರ್ಮಲವಾದ, ಪರಿಶುದ್ಧವಾದ, ಪಾಪಗಳನ್ನು, ಶಾಪಗಳನ್ನು ನೀಗಿಸಲು, ಪರಿಹರಿಸಲು ಶಕ್ತವಾದ ಆ ಪರಿಶುದ್ಧ ರಕ್ತ, ಶಿಲುಬೆಯಲ್ಲಿ ಇದ್ದಂಥ ಪರಿಶುದ್ಧ ರಕ್ತ, ಅದು ಸಿಮೋನನ ಶರೀರದಲ್ಲಿ ಅಂಟ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಅವನ ಜೀವಿತದಲ್ಲಿ ನಡೆದು ಹೋದ ಕಾರ್ಯ, ಪರಿಶುದ್ಧವಾದ ಯೇಸುವಿನ ರಕ್ತವನ್ನು ಮುಟ್ಟುವುದಕ್ಕಾಗಲಿ ಅದು ತಾಗುವುದಕ್ಕಾಗಲಿ ಯಾರಿಗೂ ಕೂಡ ಅವಕಾಶ ಸಿಕ್ಕದೇ ಇರುವಂಥ ಸಮಯದಲ್ಲಿ ಅಲ್ಪನು, ಬಡವನು, ಯಾವ ಯೋಗ್ಯತೆ ಇಲ್ಲದವನು ಆದಂಥ ಸಿಮೋನನ ಜೀವಿತವನ್ನು ಇನ್ನು ಮುಂದೆ ಆಶೀರ್ವದಿಸುತ್ತೇನೆ ಎಂಬ ಆ ಒಂದು ಹೊಣೆಗಾರಿಕೆ, ಜವಾಬ್ದಾರಿಕೆ ಪರಲೋಕದಲ್ಲಿ ಇರುವಂಥ ತಂದೆಯಾದ ದೇವರು ತೆಗೆದುಕೊಳ್ಳುತ್ತಾನೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಅನುಭವದ ಆಧಾರದಲ್ಲಿ ನಾನು ನಿಮಗೆ ಹೇಳಿಕೊಡುವ ಒಂದು ಮಾತು ಏನೆಂದರೆ, ನಮ್ಮ ಸಮಸ್ತ ಪಾಪಗಳನ್ನು ಪರಿಹಾರ ಮಾಡುವಂಥ ಯೇಸು ಕ್ರಿಸ್ತನ ರಕ್ತವು ನಮ್ಮ ಮೇಲೆ ಮುದ್ರಿಕೆಯಾಗಿದ್ದರೆ ಖಂಡಿತವಾಗಿ ನೀನು ಅನಾಥನಾಗಿ ಬೀಳುವುದಿಲ್ಲ, ನೀನು ತಳ್ಳಲ್ಪಡುವುದಿಲ್ಲ, ನೀನು ಬೀಳಲ್ಪಡುವುದಿಲ್ಲ. ಯೇಸು ಕ್ರಿಸ್ತನು ಹೊತ್ತಂದ ಶಿಲುಬೆ ನ್ಯಾಯವಾಗಿ ಹೋರಬೇಕಾದವರು ಕೆಲವರು ಅಲ್ಲಿ ಆ ದೂರದಲ್ಲಿ ಯೇಸುವನ್ನು ಹಿಂಬಾಲಿಸುವವರಲ್ಲಿ ಇದ್ದಾರೆ. ಅದು ಮತ್ತು ಬೇರೆ ಯಾರೂ ಅಲ್ಲ, 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಜೊತೆಯಲ್ಲೇ ಇದ್ದು ತನ್ನ ಅಧಿಕಾರಗಳನ್ನು ವಹಿಸಿಕೊಂಡು ಅನೇಕ ಕಡೆಗಳಲ್ಲಿ ಸೇವೆಯನ್ನು ಮಾಡಿ, ಅದ್ಭುತಗಳನ್ನು ಮಾಡಿ, ಅನೇಕ ರೋಗಿಗಳನ್ನು ಗುಣಪಡಿಸುತ್ತಾ ಅಪೊಸ್ತಲರು, ಕಳುಹಿಸಲ್ಪಡುವವರು ಎಂಬ ಅರ್ಥ ಹೊಂದಿರುವಂಥ ಅಪೊಸ್ತಲರೇ ಅವರು. ಆದರೆ ಯಾವ ಅಪೊಸ್ತಲರು ತಾನು ಆರಿಸಿಕೊಂಡ 12 ಜನರಲ್ಲಿ ಪ್ರತ್ಯೇಕವಾಗಿ ತಾನು ಪ್ರೀತಿಸಿ ತನ್ನ ಜೊತೆಯಲ್ಲೇ ಯಾರಿಗೂ ನೋಡಲಿಕ್ಕೆ ಅವಕಾಶ ಸಿಗದೇ ಇರುವಂಥ ಕೆಲವೊಂದು ಅದ್ಭುತ ಕಾರ್ಯಗಳನ್ನು ನೋಡುವುದಕ್ಕೆ ಅವಕಾಶ ಸಿಕ್ಕಿರುವಂಥ 3 ಜನ ಶಿಷ್ಯರಿದ್ದರು. ಅವರು ಪೇತ್ರ, ಯಾಕೋಬ, ಯೋಹಾನರಾಗಿದ್ದರು. ಆದರೆ ಅವರು ಕೂಡ ಯೇಸು ಸ್ವಾಮಿಯ ಬಳಿಗೆ ಬರುವುದಕ್ಕಾಗಲಿ, ಆತನನ್ನು ಒಂದು ಕೈ ಚಾಚಿ ಸಹಾಯ ಮಾಡುವುದಾಗಲಿ ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ, ಯಾರೂ ನಿರೀಕ್ಷಿಸದೆ, ಯಾರಿಗೂ ಕನಸಿನಲ್ಲಿ ಕೂಡ ನೋಡಲಿಕ್ಕೆ ಆಗದೇ ಇರುವಂಥ ಒಂದು ಅನುಭವ ಆಗಿತ್ತು ಕುರೇನ ಪಟ್ಟಣದ ಸಿಮೋನನೆಂಬ ಮನುಷ್ಯನಿಗೆ ಸಿಕ್ಕಿರುವಂಥದ್ದು. ಆದ್ದರಿಂದ ಯಾರಿಂದಲೂ ಸಹಾಯ ಇಲ್ಲದೆ ಇರುವಂಥ ಯೇಸು ಕ್ರಿಸ್ತನಿಗೆ ಈಗ ಸಹಾಯ ಮಾಡುವುದಕ್ಕಾಗಿ ಮುಂದೆ ಸಿಪಾಯಿಗಳ ಒತ್ತಾಯದಿಂದ ಅಥವಾ ಬಲವಂತದಿಂದ ಈ ಒಂದು ಅವಕಾಶ ಸಿಕ್ಕಿರುವ ಸಿಮೋನನ ಕುಟುಂಬದ, ಅವರ ಮಕ್ಕಳ ಮುಂದಿನ ಜವಾಬ್ದಾರಿಕೆಯನ್ನು ಪರಲೋಕದಲ್ಲಿರುವ ತಂದೆಯೇ ವಹಿಸಿಕೊಳ್ಳುತ್ತಾನೆ. ಇವತ್ತು ನಾನು ಒಂದು ಮಾತು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಹೊಳೆಯುವ ನಕ್ಷತ್ರಗಳು ಎಂಬ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಕುರೇನ ಪಟ್ಟಣದ ಸಿಮೋನನೆಂಬ ವ್ಯಕ್ತಿಯ ವಿಷಯವನ್ನು ನಾನು ನಿಮಗೆ ತಿಳಿಸುವಾಗ, ನೀವು ದೇವರಿಗೋಸ್ಕರವಾಗಿ ಮಾಡುವಂಥ ಯಾವುದೇ ಕಾರ್ಯಗಳು ಒಂದು ವೇಳೆ ಮನುಷ್ಯನ ಗಮನಕ್ಕೆ, ಗಣನೆಗೆ ಬಾರದೇ ಇರಬಹುದು. ನೀವು ಮಾಡಿರುವಂಥ ಕಾರ್ಯಗಳಿಗೆ ಯಾವುದೇ ಒಂದು ಬಹುಮಾನವಾಗಲಿ, ಯಾವುದೇ ಒಂದು ಪ್ರತಿಫಲವಾಗಲಿ ಮನುಷ್ಯರಿಂದ ನಿಮಗೆ ಸಿಗದೆ, ದೊರೆಯದೇ ಇರಬಹುದು. ಆದರೆ ಒಂದು ಮಾತು ನಾನು ನಿಮಗೆ ತಿಳಿಸ್ತೇನೆ, ಪರಲೋಕದಲ್ಲಿರುವ ನಮ್ಮ ದೇವರು ಯಾವ ಕಾರಣಕ್ಕೂ ನಿಮಗೆ ಇರುವ ಪ್ರತಿಫಲವನ್ನು ತಪ್ಪಿಸುವುದಿಲ್ಲ. ಅದು ಬರಬೇಕಾದ ಸಮಯದಲ್ಲಿ, ಅದು ನಿಮ್ಮಲ್ಲಿ ಸೇರಬೇಕಾದ ಸಮಯದಲ್ಲಿ
ಖಂಡಿತವಾಗಿ ಅದು ನಿಮಗೆ ತಲುಪಿಸ್ತಾನೆ ಎಂಬುದನ್ನು ನನ್ನ ಮುಂದಿನ ಮಾತುಗಳಲ್ಲಿ ನಿಮಗೆ ತಿಳಿದು ಬರ್ತದೆ. ಆ ಒಂದು ನಂಬಿಕೆ ನಿಮಗೆ ದೊರೆಯುತ್ತದೆ. ಈ ಮನುಷ್ಯನನ್ನು ಶಿಷ್ಯರಲ್ಲಿ ಯಾರೂ ಗಮನಿಸಲಿಲ್ಲ. ಈಗ ಯೇಸು ಕ್ರಿಸ್ತನ ಶಿಲುಬೆಯು ಸಿಮೋನನ ಹೆಗಲಲ್ಲಿ ಬಿದ್ದಿರುವಾಗ ಆತನು ಬೊಗ್ಗಿದ್ದಾನೆ. ನೆಟ್ಟಗೆ ನಿಲ್ಲಕ್ಕಾಗ್ತಾ ಇಲ್ಲ. ಇಷ್ಟು ಹೊತ್ತು ಹೊಲದಲ್ಲಿ ಕಠಿಣ ಕೆಲಸ ಮಾಡಿ ಬಂದ ಮನುಷ್ಯನಿಗೆ ಈ ಭಾರವಾದ ಶಿಲುಬೆ ಹೊರುವಷ್ಟು ಶಕ್ತಿ ಒಂದು ವೇಳೆ ಇರೋಕ್ಕಿಲ್ಲ. ಆದರೆ ಆತನ ಶಿಲುಬೆಯನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತನ ಹಿಂದೆ ನಡೆಯುವಾಗ ಅಲ್ಲಿ ಒಂದು ಕಾರ್ಯ ನಡೆಯುತ್ತಾ ಇದೆ. ಆತನ ಹೆಗಲಲ್ಲಿ ಶಿಲುಬೆಯ ಭಾರ ಇದೆ. ಆತನ ಕೈಗಳನ್ನು ಇನ್ನೊಂದು ಕೈಗಳನ್ನು ಎತ್ತಿ ತನ್ನ ಹೆಗಲಲ್ಲಿ ಇರುವಂಥ ಶಿಲುಬೆಯನ್ನು ಆತನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ. ಮತ್ತೊಂದು, ತನ್ನ ಭವಿಷ್ಯ ಏನು ಏನಾಗುತ್ತೆ, ತನ್ನ ಕುಟುಂಬವು ಬಹಿಷ್ಕರಿಸಲ್ಪಡುತ್ತೆ, ತನ್ನ ಕುಟುಂಬದಲ್ಲಿ ಇನ್ನೂ ಯಾರೂ ಕೂಡ ಒಂದು ಸಂಪರ್ಕ ಇಟ್ಕೊಳ್ಳುವುದಿಲ್ಲ, ಇನ್ನು ಭವಿಷ್ಯ ಏನಾಗತ್ತೆ ಎಂಬ ಆ ಒಂದು ಈ ಸಂದರ್ಭದಲ್ಲಿ 126ನೇ ಕೀರ್ತನೆ 5-6 ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರುವುದಕ್ಕಾಗಿ ನಾನು ಕರ್ತನಲ್ಲಿ ಇಚ್ಛಿಸ್ತಾ ಇದ್ದೇನೆ. 126ನೇ ಕೀರ್ತನೆ ಅದರ 5-6 ವಾಕ್ಯಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಈ ವಾಕ್ಯವನ್ನು ಸೂಕ್ಷ್ಮವಾಗಿ ನೀವು ಗಮನಿಸುವುದಾದರೆ 3 ವಿಧವಾದ ಹೊರೆಯು ಬೀಜ ಬಿತ್ತುವವನ ಕಡೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ 3 ವಿಧವಾದ ಭಾರಗಳು, ಹೊರೆಗಳು ಈಗ ಶಿಲುಬೆಯನ್ನು ಹೊರುವಂಥ ಸಿಮೋನನಲ್ಲಿ ಕೂಡ ನಾವು ನೋಡಲು ಸಾಧ್ಯವಾಗ್ತದೆ. ನಾನು ಅದನ್ನು ವಿವರಿಸಿ ಹೇಳುವಾಗ ನಿಮಗೆ ಗೊತ್ತಾಗ್ತದೆ. ದುಃಖಿಸುವವನು, ಇದರ ಭಾಷೆಗಳಲ್ಲಿ ಇರುವ ಬೈಬಲ್ನ ಓದಿದರೆ ಅಳುತ್ತಾ ಕಣ್ಣೀರು ಹಾಕುತ್ತಾ ಬೀಜವನ್ನು ಬಿತ್ತುತ್ತಿದ್ದಾನೆ ಎಂಬುದಾಗಿ ನಾವು ನೋಡೋಕ್ಕೆ ಸಾಧ್ಯ ಇದೆ. ದುಃಖಿಸುವವನಿಗೆ ಒಂದು ಹೊರೆ ಇದೆ. ಆ ಹೊರೆ ಇರುವುದು ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ. ಎರಡನೇದಾಗಿ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಬೀಜ ತೆಗೆದುಕೊಳ್ಳುವುದು ಹೆಗಲಲ್ಲಿ. ಆ ಬೀಜವನ್ನು ಇಟ್ಟಿರುವಂಥ ಆ ಒಂದು ಪಾತ್ರೆ ಅದು ಹೆಗಲಲ್ಲಿ ವಹಿಸ್ಕೊಂಡಿದೆ. ಮೊದಲನೇದು ಹೃದಯದಲ್ಲಿರುವ ಹೊರೆ, ಎರಡನೇದು ಹೆಗಲಲ್ಲಿರುವಂಥ ಹೊರೆ, ಮೂರನೇದು ಆ ಬುಟ್ಟಿಯೊಳಗೆ ಕೈ ಹಾಕಿ ಅದರಲ್ಲಿರುವ ಬೀಜವನ್ನು ತೆಗೆದು ಬಿತ್ತುವಾಗ ಆ ಕೈಗಳು ಯಾವಾಗಲೂ ಬುಟ್ಟಿಗೆ ಹಾಕಿ ತೆಗೆದು ಬೀಸುವಂಥ ಸಮಯದಲ್ಲಿ ತನ್ನ ಕೈಗೂ ಭಾರ ಇದೆ. ಇದು 6ನೇ ವಾಕ್ಯದಲ್ಲಿ ಇರುವಂಥ ಮೊದಲನೆಯ ಭಾಗ. ಆದರೆ ಅದರ 2ನೇ ಭಾಗವನ್ನು ಓದಿಬಿಟ್ಟು ನಾನು ಓದಿರುವಂಥ ಸಿಮೋನನ ವಿಷಯಕ್ಕೆ ಬರ್ತೀನಿ. ಅದರ 6ನೇ ವಾಕ್ಯದ 2ನೇ ಭಾಗದಲ್ಲಿ ಏನು ಬರೆದಿದೆ ಅಂದರೆ, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಒಮ್ಮೆ ದುಃಖಿಸುತ್ತಾ ಬೀಜವನ್ನು ಬಿತ್ತಿದವನು ನಂತರ ಸ್ವಲ್ಪ ಕಾಲ ಕಳೆದ ಮೇಲೆ ಅವನು ಹರ್ಷಿಸುವಂಥ ಹಂತಕ್ಕೆ ಬರ್ತಾ ಇದ್ದಾನೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ವೀಕ್ಷಿಸುತ್ತಿರುವಂಥ ತಮಗೆ ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ಒಂದು ಕಾರ್ಯ ಏನೆಂದರೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ನನ್ನ ಪ್ರೀತಿ ವೀಕ್ಷಕರಿಗೆ ನಾನೊಂದು ಮಾತು ಹೇಳುತ್ತೇನೆ. ಇವತ್ತು ನಿನ್ನ ಜೀವಿತದಲ್ಲಿ ಹಲವು ವಿಷಯಗಳ ನಿಮಿತ್ತವಾಗಿ ದುಃಖಿಸುವ, ಗೋಳಾಡುವ ಒಂದು ಅನುಭವದಲ್ಲಿ ನೀನು ಹಾದು ಹೋಗುವ ವ್ಯಕ್ತಿಯಾಗಿದ್ದರೆ, ಇವತ್ತು ಆತ್ಮಭರಿತನಾಗಿ ನಾನು ನಿನಗೆ ಹೇಳುತ್ತೇನೆ, ನಿನಗೆ ಹರ್ಷಿಸುವ ಒಂದು ಸಮಯ ಬರ್ತಾ ಇದೆ. ನೀನು ಹಾಡುವ ಒಂದು ಸಮಯ ಬರ್ತಾ ಇದೆ. ಕೀರ್ತನೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಕೀರ್ತನೆಗಾರನು ಹೇಳುತ್ತಾನೆ, ಹಾಡುತ್ತಾನೆ, ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ನಾನು ಕುಣಿದಾಡುವಂತೆ ಮಾಡಿದೆ. ನನ್ನ ಗೋಣಿ ತಟ್ಟನ್ನು ನೀನು ತೆಗೆದುಬಿಟ್ಟು ನನಗೆ ಹರ್ಷ ವಸ್ತ್ರವನ್ನು ನೀನು ಧಾರಣೆ ಮಾಡಿದಿ.
ಇವತ್ತು ನನ್ನನ್ನು ಕೇಳುವಂಥ ನನ್ನ ವೀಕ್ಷಕರಿಗೆ ಆತ್ಮಪೂರ್ಣರಾಗಿ ನಾನು ತಿಳಿಸ್ತಾ ಇದ್ದೇನೆ. ಇವತ್ತು ಕಣ್ಣೀರಾಕುವ ನಿನ್ನ ಜೀವಿತದಲ್ಲಿ ಅನೇಕರು ಆಶ್ಚರ್ಯಪಡುವ ರೀತಿಯಲ್ಲಿರುವ ಒಂದು ಹರ್ಷ ನಿನ್ನನ್ನು ಎದುರುಗೊಳ್ಳಲಿಕ್ಕಿದೆ. ಇದು ನಿಶ್ಚಯವಾಗಿ ನಡೆಯುತ್ತೆ, ಇದು ಖಂಡಿತವಾಗಿ ನಡೆಯುತ್ತೆ. ಸಿಮೋನನೆಂಬ ವ್ಯಕ್ತಿಯ ವಿಷಯಕ್ಕೆ ನಾವು ತಿರುಗಿ ಬರುವ, ಈಗ ದುಃಖಿಸುತ್ತಿರುವಂಥ ಶಿಲುಬೆ ಹೊರುವ ಸಿಮೋನನು 3 ಥರವಾದ ಭಾರವನ್ನು 126ನೇ ಕೀರ್ತನೆ 5-6 ವಾಕ್ಯಗಳಲ್ಲಿ ನೋಡಿರುವ ಪ್ರಕಾರ ನಾವು ಕಾಣುತ್ತೇವೆ. ಅವನು ಕೂಡ ಬೀಜ ಬಿತ್ತುವಂಥ ಹೊಲದಲ್ಲಿ ಕೆಲಸ ಮಾಡುವ ಮನುಷ್ಯ. ಈಗ ಮೊದಲನೆಯ ಭಾರ, ಆತನ ಹೆಗಲಲ್ಲಿ ಶಿಲುಬೆ ಇದೆ. ಅದು ಮುಂದೆ ಕೊಯ್ಯಲಿಕ್ಕಿರುವಂಥ ಒಳ್ಳೆ ಸುಗ್ಗಿಯನ್ನು ಕೊಡುವಂಥ ಬೀಜವಾಗಿದೆ, ಗುಣಮಟ್ಟದಲ್ಲಿರುವಂಥ ಬೀಜವಾಗಿದೆ. ಈ ಹೆಗಲಲ್ಲಿರುವಂಥ ಬೀಜ ಈಗ ಆತನು ಬಿತ್ತುತ್ತಾ ಇದ್ದಾನೆ. ಹೆಗಲಲ್ಲಿ ಭಾರ. ಎರಡನೆಯದು, ಭಾರವಾದ ಶಿಲುಬೆ ಹೆಗಲಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಿಂದ ಆತನು ಅದನ್ನು ಹಿಡಿಕೊಂಡಿದ್ದಾನೆ. ಆ ಕೈಗಳು ಹಾಗೆ ಹಿಡಿದಿರುವಾಗ ಸ್ವಲ್ಪ ಹೊತ್ತು ನಡೆಯುವಾಗ ಆತನಿಗೆ ಆ ಕೈಗೆ ಭಾರ ಇರ್ತದೆ. ಹೆಗಲಿಗೆ ಭಾರ, ಕೈಗೆ ಭಾರ. ಶಿಲುಬೆ ಹೊತ್ಕೊಂಡು ಬುಗ್ಗಿ ನಡೆಯುವಂಥ ಆ ಸಿಮೋನನ ಮುಖದಲ್ಲಿ ನೋಡಿದರೆ ಆತನ ಕಣ್ಣುಗಳೆಲ್ಲ ಕೆಂಪಾಗಿ, ಆತನ ಕಣ್ಣಿಂದ ನೀರು ಬೀಳ್ತಾ ಇದೆ, ನೀರು ಹರಿಯುತ್ತಾ ಇದೆ, ಕಣ್ಣೀರು ಹರಿಯುತ್ತಾ ಇದೆ. ಅದಕ್ಕೇನು ಕಾರಣ? ಆತನ ಹೃದಯದಲ್ಲಿ ಒಂದು ಭಾರ, ತನ್ನ ಮನಸ್ಸಿನಲ್ಲಿ ಒಂದು ಭಾರ. ಇನ್ನು ಮುಂದಿನ ನನ್ನ ಭವಿಷ್ಯ ಏನಾಗಿರ್ತದೆ, ನನ್ನ ಹೆಂಡತಿ, ನನ್ನ ಮಕ್ಕಳ ಗತಿ ಏನಾಗ್ತದೆ ಎಂಬ ಆ ಒಂದು ಮನಸ್ಸಿನ ಹೊರೆ ಭಾರದಿಂದ ಆತನ ಕಣ್ಣೀರು ಹಾಕ್ತಾ ಇದ್ದಾನೆ. ಒಬ್ಬ ಬೇಸಾಯಗಾರನಾದ ಆ ಸಿಮೋನನು ಒಂದು ಸುಗ್ಗಿಯನ್ನು ನೋಡಲಿಕ್ಕಿದ್ದಾನೆ, ಸಿವುಡುಗಳನ್ನು ಹೊತ್ತುಕೊಳ್ಳಲಿಕ್ಕಿದ್ದಾನೆ. ಈ ವಾಕ್ಯಗಳು ಈ ಸಿಮೋನನೆಂಬ ವ್ಯಕ್ತಿಯ ವಿಷಯದಲ್ಲಿ ನಾನು ನಿಮಗೆ ತಿಳಿಸುವಾಗ ನಿಶ್ಚಯವಾಗಿ ನಿಮ್ಮ ಆತ್ಮದಲ್ಲಿ, ನಿಮ್ಮ ಹೃದಯದಲ್ಲಿ ಒಂದು ಚೈತನ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಆಸ್ಪದ ಆಗ್ತಾ ಇದೆ ಎಂಬುದಾಗಿ ನಾನು ನಂಬುತ್ತೇನೆ. ಸಿಮೋನನೆಂಬ ವ್ಯಕ್ತಿಯು ಈ ಶಿಲುಬೆಯನ್ನು ಹೊತ್ತ ನಂತರ ಯೇಸು ಕ್ರಿಸ್ತನ ಶರೀರದಲ್ಲೇ ಈ ಶಿಲುಬೆಯು ತಿರುಗಿ ಹಾಕಲ್ಪಡತ್ತೆ. ಸಿಮೋನನಿಗೆ ಬಿಡುವು ಸಿಗತ್ತೆ. ಅವನಲ್ಲಿಂದ ಎಲ್ಲಿಗೆ ಹೋದನು? ಆತನನ್ನು ಯಾರೂ ಹುಡುಕಲಿಲ್ಲ, ಆತನಿಗಿಂದ ಯಾವ ಕಣ್ಣುಗಳು ಹೋಗಲಿಲ್ಲ. ಯೇಸು ಕ್ರಿಸ್ತನ ಅಪೊಸ್ತಲರಾದ ಯಾಕೋಬ, ಯೋಹಾನ, ಪೇತ್ರ ಇವರು ಯಾರು ಕೂಡ ನೀನು ಎಲ್ಲಿಯವನು, ನಿನ್ನ ಊರಿಯಲ್ಲಿ, ನಿನ್ನ ಮನೆಯಲ್ಲಿ ನೀನೆಂಥ ಪರಿಸ್ಥಿತಿಯಲ್ಲಿ ಇದೆಯಾ, ಇದು ಯಾರು ಕೂಡ ಹುಡುಕಿ ಹೋಗಲಿಲ್ಲ. ಆದರೆ ಪರಿಶುದ್ಧನಾದ ಯೇಸುವಿನ ಪರಿಶುದ್ಧವಾದ ರಕ್ತವನ್ನು ಶರೀರದಲ್ಲಿ ಅಂಟ್ಕೊಂಡವನಾಗಿ ಈ ರಕ್ತದ ಕಲೆಯನ್ನು ತನ್ನ ಶರೀರದಲ್ಲಿ ಅಥವಾ ತನ್ನ ಬಟ್ಟೆಯಲ್ಲಿ ವಹಿಸಿಕೊಂಡು ತಾನು ಹೋಗ್ತಾ ಇರಬೇಕಾದರೆ ಆ ಪರಿಶುದ್ಧ ರಕ್ತವನ್ನು ಮನುಷ್ಯರಿಗೋಸ್ಕರವಾಗಿ ಚೆಲ್ಲುವುದಕ್ಕೆ ಮಗನನ್ನು ಕಳುಹಿಸಿಕೊಟ್ಟ ಪರಲೋಕದಲ್ಲಿರುವ ತಂದೆಯಾದ ದೇವರು ಆ ಮನುಷ್ಯನನ್ನು ಬಿಡಲಿಲ್ಲ. ಆ ಮನುಷ್ಯನನ್ನು ಹಿಂದಟ್ಟುತ್ತಾನೆ. ಅವನು ಯಾವ ಮನೆಗೆ ಸೇರುತ್ತಾನೆ, ಅವನ ಕುಟುಂಬ ಯಾವುದು, ಅವನ ಸಂಸಾರ ಏನು, ಅವನ ಮಕ್ಕಳು ಯಾರು, ಇವುಗಳನ್ನು ಯಾವ ಮನುಷ್ಯರು ನೋಡದೇ ಇದ್ದರೂ ಪರಲೋಕದಲ್ಲಿರುವ ದೇವರು ಅವನನ್ನು ಗುರುತಿಸಿಕೊಳ್ತಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ದುಃಖಿಸುತ್ತಾ ಬೀಜವನ್ನು ಹೊತ್ತುಕೊಂಡು ಹೋಗುವಂಥ ಈ ಸಿಮೋನನೆಂಬ ಈ ಬಡವನಾದ ವ್ಯಕ್ತಿಯ ಜೀವಿತದಲ್ಲಿ ನಂತರದ ಜೀವಿತ ಏನಾಗಿತ್ತು ಎಂಬುದನ್ನು ನಾವು ಈ ಹೊಳೆಯುವ ನಕ್ಷತ್ರ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ಗಮನಿಸುವಂಥದ್ದು ನಿಮ್ಮ ಅಮೂಲ್ಯವಾದ ಜೀವಿತಕ್ಕೆ ಒಂದು ಮೆಟ್ಟಿಲಾಗಿ ಮಾರ್ಪಡುತ್ತೆ ಎಂಬುದಾಗಿ ನಾನು ಕರ್ತನಲ್ಲಿ ಭರವಸೆಯುಳ್ಳವನಾಗಿದ್ದೇನೆ. ಸಿಮೋನನೆಂಬ ಮನುಷ್ಯ ಕಪ್ಪು ಬಣ್ಣದವನು. ಜನರು ನೋಡಿ ಗೌರವಿಸುವ, ಪ್ರೀತಿಸುವ, ಸನ್ಮಾನಿಸುವ ಯಾವುದೇ ಹಂತದಲ್ಲಿ ಅವನಿರಲಿಲ್ಲ. ಆಫ್ರಿಕದವನಾದ
ಆಫ್ರಿಕನ್ ವಂಶದಲ್ಲಿ ಹುಟ್ಟಿದವನಾದ ಈ ಸೀಮೋನನೆಂಬ ಮನುಷ್ಯ ಒಬ್ಬ ಗುಲಾಮನಂತೆ ಕೆಲಸ ಮಾಡುತ್ತಿದ್ದ ಮನುಷ್ಯ. ಆದರೆ ಯಾವತ್ತೂ ಅನಿರೀಕ್ಷಿತವಾಗಿ ಸರ್ವ ಮನುಷ್ಯರ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ಯೇಸು ಕ್ರಿಸ್ತನು ಹೊರಬೇಕಾದ ಶಿಲುಬೆ, ರಕ್ತ ತುಂಬಿರುವ ಆ ಶಿಲುಬೆ ಯಾವ ಗಳಿಗೆಯಲ್ಲಿ ಸೀಮೋನನೆಂಬ ವ್ಯಕ್ತಿಯ ಮೇಲೆ ಬಿದ್ದಿತ್ತೋ ಆವತ್ತರಿಂದ ಆ ಕುಟುಂಬದ ಗಮನವನ್ನು, ಆ ಕುಟುಂಬದ ಹೊಣೆಗಾರಿಕೆಯನ್ನು ಪರಲೋಕದಲ್ಲಿರುವ ತಂದೆ ವಹಿಸಿಕೊಳ್ಳುತ್ತಾನೆ. ಇವತ್ತು ನನ್ನನ್ನು ಕೇಳುತ್ತಿರುವ ನನ್ನ ಪ್ರಿಯ ವೀಕ್ಷಕರೇ, ನಿನ್ನ ಮೇಲೆ ಯೇಸು ಕ್ರಿಸ್ತನು ವಹಿಸಿಕೊಟ್ಟಿರುವ ಶಿಲುಬೆ ಇರುವುದೇ ಆಗಿದ್ದರೆ ಯಾವ ಮನುಷ್ಯನ ಗಣನೆಗೂ ನೀನಿಲ್ಲದೆ ಹೋದರೂ ನಿನ್ನನ್ನು ಗಮನಿಸುವ ಎರಡು ಕಣ್ಣುಗಳಿವೆ. ಆಮೆನ್. ಅದು ಪರಲೋಕದಲ್ಲಿರುವ ದೇವರ ಕಣ್ಣುಗಳಾಗಿದೆ. ನೀನು ದೇವರಿಗಾಗಿ ಮಾಡುವಂಥದ್ದು ಒಂದು ವೇಳೆ ಈ ಲೋಕದಲ್ಲಿರುವ ಯಾರೂ ಕೂಡ ಗಮನಕ್ಕೆ ತೆಗೆದುಕೊಳ್ಳುವುದಾಗಲಿ, ಅದರಿಂದ ಆಗುವ ಮಾನ ಗೌರವ ನಿನಗೆ ಕೊಡುವುದಾಗಲಿ ಇರುವುದಿಲ್ಲ. ಆದರೆ ಪರಲೋಕದ ದೇವರು ನಿನ್ನನ್ನು ಹೇಗೆ ಆಶೀರ್ವದಿಸಬಹುದು? ನಿರೀಕ್ಷೆಯ ಮನಸ್ಸಿಟ್ಟುಕೊಂಡು ಈ ಮಾತುಗಳನ್ನು ಕೇಳಿ. ಸುವಾರ್ತಿಕನಾದ ಮಾರ್ಕನು ಈ ಘಟನೆಯನ್ನು ವಿವರಿಸುವಾಗ ಇಲ್ಲಿ ಕುರೇನ ಪಟ್ಟಣದ ಸಿಮೋನನೆಂಬ ಹೆಸರು ಬರೆದಿರುವಾಗ ಈ ಲೂಕನು ಆತನನ್ನು ಅಡ್ರೆಸ್ ಮಾಡುವಂಥದ್ದು ಕುರೇನ ಪಟ್ಟಣದ ಸಿಮೋನನೆಂಬುದಾಗಿ. ಆದರೆ ಸುವಾರ್ತಿಕನಾದ ಮಾರ್ಕನು ತನ್ನ ಮಾರ್ಕನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 21ನೇ ವಚನದಲ್ಲಿ ಈ ಸಿಮೋನನನ್ನು ಪರಿಚಯಪಡಿಸುವಂಥದ್ದು ಕುರೇನ ಪಟ್ಟಣದ ಸಿಮೋನನೆಂಬುದಾಗಿ ಅಲ್ಲ. ಆತನ ಇಬ್ಬರು ಮಕ್ಕಳ ಹೆಸರು ಹೇಳಲ್ಪಟ್ಟು ಮಾರ್ಕ ಮತ್ತು ಅಲೆಕ್ಸಾಂದರ್ ಮತ್ತು ರೂಫಾ ಎಂಬ ಮಕ್ಕಳ ತಂದೆಯಾದ ಸೀಮೋನನು ಎಂಬ ಹೆಸರಿನಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ಈ ವ್ಯಕ್ತಿಯ ಕುರಿತಾಗಿ ಪರಿಚಯಪಡಿಸುತ್ತದೆ. ನೋಡಿ, ಅನೇಕ ತಂದೆಯರ ಹೆಸರಲ್ಲಿ ಮಕ್ಕಳು ಆ ಕರೆಯಲ್ಪಡುವಾಗ, ಹೆಸರು ಹೊಂದುವಾಗ ಇಲ್ಲಿ ಮಕ್ಕಳ ಹೆಸರಲ್ಲಿ ತಂದೆ ಹೆಸರು ಹೊಂದುತ್ತಾ ಇದ್ದಾರೆ. ಅಲೆಕ್ಸಾಂದರ್ ಮತ್ತು ರೂಫಾ ಎಂಬವರ ತಂದೆ ಸೀಮೋನ. ನಾನಿನ್ನೂ ನಿಮ್ಮ ಗಮನವನ್ನು ಮತ್ತೊಂದು ಕಡೆಗೆ ತಿರುಗಿಸ್ತಾ ಇದ್ದೇನೆ. ಈ ಸೀಮೋನನೆಂಬ ವ್ಯಕ್ತಿಯನ್ನು ದೇವರು ಯಾವ ಪ್ರಕಾರ ಆಶೀರ್ವದಿಸಿದ? ಈ ಸೀಮೋನನೆಂಬ ವ್ಯಕ್ತಿಯ ಇಬ್ಬರು ಮಕ್ಕಳ ಹೆಸರುಗಳು ಪವಿತ್ರ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನಿಶ್ಚಯವಾಗಿ ತಮ್ಮ ಮಕ್ಕಳ ಹೆಸರು ಪ್ರಖ್ಯಾತಿಗೆ ಬರುವಾಗ ನಿಶ್ಚಯವಾಗಿ ತಂದೆ ತಾಯರು ಅಭಿಮಾನಗೊಳ್ಳುತ್ತಾರೆ. ಕೆಲವೊಂದು ತಂದೆಯರ ಹೆಸರು ಪ್ರಖ್ಯಾತಿಗೆ ಬರುವಾಗ ತನ್ನ ಸಂಸಾರದಲ್ಲಿ, ತನ್ನ ಕುಟುಂಬದಲ್ಲಿ ಇರುವವರು ಆ ತಂದೆಯ ಕುರಿತಾಗಿ ಅಭಿಮಾನಗೊಳ್ಳುತ್ತಾರೆ. ಇವತ್ತು ನಿಮ್ಮ ಗಮನಕ್ಕೆ ತರುವಂಥ ಕಾರ್ಯ, ಯೇಸು ಕ್ರಿಸ್ತನಿಗೆ 12 ಜನ ಅಪೊಸ್ತಲರು ಇದ್ದರು. ಅದರಲ್ಲಿ ಒಬ್ಬನು ಬಿದ್ದು ಹೋದ. ಆ ಒಂದು ಸ್ಥಳಕ್ಕೆ ಅಪೊಸ್ತಲರು ಮತ್ತೆ ಚೀಟಿ ಹಾಕಿ ಭರ್ತಿ ಮಾಡಿಕೊಳ್ಳುತ್ತಾರೆ. ಆದರೆ ಈ 12 ಜನ ಅಪೊಸ್ತಲರಲ್ಲಿ ಒಬ್ಬ ಅಪೊಸ್ತಲನ ಮಕ್ಕಳು ಹೆಸರಾದರೂ ಬೈಬಲಲ್ಲಿ ಎಲ್ಲೂ ಇಲ್ಲದೆ ಇರುವಾಗ, ಯೇಸು ಕ್ರಿಸ್ತನ ಜೊತೆಯಲ್ಲಿ 3.5 ವರ್ಷ ಇದ್ದು ಅನೇಕ ಅದ್ಭುತಗಳನ್ನು ನೋಡಿದ ಅಪೊಸ್ತಲರ ಯಾರ ಮಕ್ಕಳ ಹೆಸರು ಕೂಡ ಪವಿತ್ರ ಬೈಬಲಲ್ಲಿ ಇನ್ನೂ ಕಾಣದೇ ಇರುವಾಗ ಬಲವಂತದಿಂದ ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಳ್ಳುವ ಈ ಕುರೇನ ಪಟ್ಟಣದ ಸಿಮೋನನ ಇಬ್ಬರು ಮಕ್ಕಳ ಹೆಸರು ಪವಿತ್ರ ಬೈಬಲಲ್ಲಿ ಸೇರಿಸಲ್ಪಡುತ್ತಾ ಇದೆ. ನಾವು ಸಂತೋಷ ಪಡುವ ಈ ಶಿಲುಬೆಯು ನಮ್ಮ ಮೇಲೆ ಹೊರಿಸಲ್ಪಟ್ಟ ಕಾರಣದಿಂದ ನಮ್ಮ ಹೆಸರುಗಳು ಪರಲೋಕದಲ್ಲಿ ಇರುವ ದೇವರ ಮುಂದೆ ಇರುವ ಪುಸ್ತಕಗಳಲ್ಲಿ ಜೀವಬಾಧ್ಯರ ಪಟ್ಟಿ ಎಂಬ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಕೂಡ ಬರೆಯಲ್ಪಟ್ಟಿದೆ. ಅದಕ್ಕೆ ಒಂದೇ ಒಂದು ಕಾರಣ, ಪಾಪಿಗಳಾದ ನಾವುಗಳು
ದೋಷಗಳಾಗಿದ್ದ ನಾವುಗಳು ಯೇಸುವನ್ನು ನಂಬಿ ಆತನ ಶಿಲುಬೆಯನ್ನು ಹೊರುವುದಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟಿದ್ದಾಗಿದೆ. ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲೆ ಮುದ್ರೆಯಾಗಿರುವುದೇ ಅದಕ್ಕೆ ಕಾರಣ. ನನ್ನವನು ಎನಿಸಿಕೊಳ್ಳುವವನು ಎಂಬುದಾಗಿ ಪವಿತ್ರ ಬೈಬಲ್ ಹೇಳುತ್ತದೆ. ಇವತ್ತು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಕೂಡ ಬರೆಯಲ್ಪಡುವುದಕ್ಕೆ ಕಾರಣವಾಗಿರುವಂಥದ್ದು ನಾವು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿದ್ದು ಆಗಿದೆ. ಇವತ್ತು ಅನೇಕ ಗಣ್ಯರು, ಅನೇಕ ಜ್ಞಾನಿಗಳು, ಅನೇಕ ತಜ್ಞರು ಇವತ್ತು ಲೋಕದಲ್ಲಿ ಮಾತ್ರ ವಿಖ್ಯಾತಿಗೊಳ್ಳುವಾಗ ಯಾವ ಗಣನೆಗೂ ಬಾರದವರಾದ ನಮ್ಮನ್ನು ದೇವರು ತನ್ನ ವಿಶೇಷವಾದ ಅನುಭವಕ್ಕೆ ನಡೆಸಿ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. ಇವತ್ತು ನಿಮ್ಮ ಗಮನಕ್ಕೆ ನಾನು ತರುವಂಥ ಕಾರ್ಯ, ಈ ಕುರೇನ ಪಟ್ಟಣದವನಾದ ಸೀಮೋನನನ್ನು ಯಾವ ಪ್ರಕಾರವಾಗಿ ಒಂದು ಸುಗ್ಗಿಯನ್ನು ದೇವರು ಕೊಟ್ಟ. ಆತನು ತನ್ನ ತಲೆಯಲ್ಲಿ ಹೊತ್ತುಕೊಂಡಂಥ ಸಿವಿಡುಗಳು ಏನಾಗಿದೆ, ಶಿಲುಬೆಯ ಮೂಲಕವಾಗಿ ಬರುವಂಥ ಸನ್ಮಾನ, ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ಪವಿತ್ರ ಬೈಬಲ್ ಹೇಳಿರುವಂಥ ಆ ವಾಕ್ಯ ಸೀಮೋನನೆಂಬ ಈ ವ್ಯಕ್ತಿಯ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಅದು ಅರ್ಥಸಂಪೂರ್ಣವಾಗಿ ನೆರವೇರಿದೆ ಎಂಬುದನ್ನು ನಾವು ನೋಡಿಕೊಳ್ಳುವ. ಅಪೊಸ್ತಲರಲ್ಲಿ ಅತಿ ಶ್ರೇಷ್ಠನಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಮನುಷ್ಯನಾಗಿದ್ದನು ಅಪೊಸ್ತಲನಾದ ಪೌಲ. 12 ಜನರ ಅಪೊಸ್ತಲರ ಹೆಸರನ್ನು ಬಿಟ್ಟರೆ ಅವರು ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಸೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಾನು ಯಾರ ಹೆಸರನ್ನು ಹೊಂದಿರುವವರನ್ನು ಹಿಂಸೆ ಪಡಿಸಿದೆಯೋ ಆ ಹೆಸರಿಗೋಸ್ಕರವಾಗಿ ಆತನು ಅನುಭವಿಸಿದ. ಆದರೆ ಆ ಪೌಲನು ತನ್ನ ಪತ್ರಿಕೆಗಳಲ್ಲಿ ನೆನೆಸಿಕೊಳ್ಳುವ ಅನೇಕ ವ್ಯಕ್ತಿಗಳಿದ್ದಾರೆ. ಗಣ್ಯನಾದ ಪೌಲನು ಇನ್ನೊಬ್ಬ ವ್ಯಕ್ತಿಯನ್ನು ಗಣನೆಗೆ ತರಬೇಕಾದರೆ ಅವರು ಎಷ್ಟು ಗಣ್ಯತೆಯನ್ನು ಹೊಂದಿದವರಾಗಿದ್ದಾರೆ. ನಿಮ್ಮ ಗಮನಕ್ಕೆ ನಾನು ತರುವಂಥ ಮತ್ತೊಬ್ಬ ವ್ಯಕ್ತಿ ಈ ಸಿಮೋನನ ಮಗನಾದ ರೂಫ ಎಂಬ ವ್ಯಕ್ತಿಯಾಗಿದೆ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಪತ್ರಿಕೆ ಬರೆಯುವಾಗ ಆ ಪತ್ರಿಕೆಯಲ್ಲಿ 16ನೇ ಅಧ್ಯಾಯ ಅನೇಕ ಕುಟುಂಬಗಳನ್ನು ಮತ್ತು ಸಭೆಗಳನ್ನು, ವ್ಯಕ್ತಿಗಳನ್ನು ವಂದಿಸುವ, ಗ್ರೀಟಿಂಗ್ಸ್ ಮಾಡುವಂಥ ಒಂದು ಅಧ್ಯಾಯವಾಗಿ ನಾವು ಕಾಣುತ್ತೇವೆ. ಅನೇಕರ ಹೆಸರುಗಳು ಅಪೊಸ್ತಲನಾದ ಪೌಲನು ನೆನೆಸ್ಕೊಳ್ತಾ ಇದ್ದಾನೆ. ಆದರೆ ಆ ನೆನೆಸುವಂಥ ಹೆಸರುಗಳಲ್ಲಿ ಈ ಸೀಮೋನನ ಮಗನಾದ ರೂಫನ ಹೆಸರನ್ನು ನಾವು ನೋಡುವುದಕ್ಕೆ ಸಾಧ್ಯ ಇದೆ. ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನವಾಗಿದೆ. ಅದು ನಿಮ್ಮ ಗಮನಕ್ಕೆ ಬರುವುದಕ್ಕೋಸ್ಕರ ನಾನು ಓದ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ ಅದರ 13ನೇ ವಚನ. ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು. ಈ ತಾಯಿ ಯಾರೆಂದರೆ, ಅಪೊಸ್ತಲನಾದ ಪೌಲನು ವಂದಿಸುವ ಈ ತಾಯಿ ಯಾರೆಂದರೆ, ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊರುವ ಭಾಗ್ಯ ದೊರಕಿದ ಸೀಮೋನನ ಪತ್ನಿ, ಹೆಂಡತಿಯಾಗಿದ್ದಾಳೆ. ಇಲ್ಲಿ ತಾನು ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫ ಎಂಬುದಾಗಿ ಹೇಳುವಂಥ ವ್ಯಕ್ತಿ, ಅದು ಈ ಶಿಲುಬೆ ಹೊತ್ತಂದ ಸೀಮೋನನ ಮಗನಾಗಿದ್ದಾನೆ. ನನ್ನನ್ನು ಕೇಳುವ ವೀಕ್ಷಕರೇ, ನಿನ್ನನ್ನು ಗೌರವಿಸುವ ಒಬ್ಬ ದೇವರಿದ್ದಾನೆ. ದೇವರಿಂದ ಗೌರವ ಪಡೆಯಬೇಕೋ, ದೇವರಿಂದ ಘನತೆಯನ್ನು ಹೊಂದಬೇಕೋ, ಅನೇಕ ವ್ಯಕ್ತಿಗಳಿಂದ ಗಣ್ಯತೆಯನ್ನು ಹೊಂದಬೇಕೋ, ಒಂದೇ ಒಂದು ಮಾರ್ಗ. ಶಿಲುಬೆಯ ಮಾತು ಲೋಕದಲ್ಲಿರುವವರಿಗೆ ಹುಚ್ಚು ಮಾತಾಗಿ ಅನಿಸುತ್ತೆ, ಆದರೆ ಕರ್ತನಲ್ಲಿ ನಂಬುವ ನಮಗೆ ಅದು ಶಕ್ತಿಯಾಗಿದೆ. ಅನೇಕರು ಬೇಡವೆಂದು ತಳ್ಳುವಂಥ ಈ ಶಿಲುಬೆ, ಯೇಸು ಕ್ರಿಸ್ತನ ನಾಮ ಎಂಬ ಲೋಕದವರು ನಿಂದಿಸುವ, ಲೋಕದವರು ಅವಮಾನಪಡಿಸುವ ಈ ಶಿಲುಬೆಯನ್ನು ನೀನು ಹೆಗಲಲ್ಲಿ ಎತ್ತುವುದಾದರೆ ನಿನ್ನನ್ನು ತಲೆಯಲ್ಲಿ ಎತ್ತುವ ಒಬ್ಬ ದೇವರಿದ್ದಾನೆ. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವ ಒಬ್ಬ ದೇವರಿದ್ದಾನೆ. ನಿನ್ನ ಮಾತ್ರ ಅಲ್ಲ, ನಿನ್ನ ತಲೆಮಾರಿಯನ್ನು ಕೂಡ ಪ್ರಖ್ಯಾತಿಗೆ ತರುವ ದೇವರು. ಕರ್ತನ ಭಕ್ತರು
ಆಗಿರುವ ಅನೇಕರಿದ್ದಾರೆ. ಪೌಲನ ಕಾಲದಲ್ಲಿ ಕರ್ತನ ಭಕ್ತರ ಅನೇಕರಿದ್ದರು. ಆದರೆ ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾಗಿದ್ದನು ಈ ಸೀಮೋನನ ಮಗನಾದ ರೂಫ. ಅಷ್ಟೇ ಅಲ್ಲ, ಇನ್ನೊಬ್ಬ ಮಗ ಇದ್ದ. ಅವನು ಯಾರಾದ? ಚರಿತ್ರೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ಆಫ್ರಿಕಾದ ಒಂದು ಪ್ರೊವಿನ್ಸಲ್ಲಿ ಅಲೆಕ್ಸಾಂಡರ್ ಎಂಬ ಈ ಸೀಮೋನನ ಮಗ ಒಬ್ಬ ಬೇಸಾಯಗಾರನ ಕೃಷಿ ಮಾಡುತ್ತಿದ್ದ. ಈ ಮನುಷ್ಯನ ಮಗ ಒಂದು ಗವರ್ನರ್ ಆಗಿ ಮಾರ್ಪಡ್ತಾನೆ. ಇವತ್ತು ಈ ಹೊಳೆಯುವ ನಕ್ಷತ್ರಗಳು ಎಂಬ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಗಮನಕ್ಕೆ ನಾನು ತರುವಂಥ ಒಬ್ಬ ದೇವರು ಸನ್ಮಾನಿಸಿದ ಒಬ್ಬ ವ್ಯಕ್ತಿ ಈ ಕುರೇನ ಪಟ್ಟಣದವನಾದ ಸೀಮೋನ. ನನ್ನನ್ನು ಕೇಳುವ ವೀಕ್ಷಕರೇ, ಒಂದು ವೇಳೆ ಸಮಾಜದಲ್ಲಿ ನಿಮಗೆ ಹೆಸರಿಲ್ಲದೆ ಇರಬಹುದು, ಗಣ್ಯ ವ್ಯಕ್ತಿಗಳಲ್ಲಿ ಒಂದು ವೇಳೆ ನೀವು ಎಣಿಸಲ್ಪಡದೇ ಇರಬಹುದು. ಆದರೆ ಈ ಕುರೇನ ಪಟ್ಟಣದ ಸೀಮೋನನೆಂಬ ಈ ವ್ಯಕ್ತಿಯ ಜೀವಿತದ ಚರಿತ್ರೆಯ ಮೂಲಕವಾಗಿ ನಾನು ನಿಮಗೆ ಪ್ರಚೋದನೆ ಪಡಿಸ್ತಾ ಇದ್ದೇನೆ. ಈ ಲೋಕದಿಂದ ಯಾವ ಪ್ರತಿಫಲ ಹೊಂದುವುದಕ್ಕಲ್ಲ ನಾವು ಬಂದಿರುವಂಥದ್ದು, ಈ ಶಿಲುಬೆಯನ್ನು ಹೊರುವಂಥದ್ದು. ನಿಶ್ಚಯವಾಗಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಗಮನಿಸ್ತಾನೆ. ನಿಮ್ಮ ಮೇಲೆ ಈ ಶಿಲುಬೆ ಇರುವುದಾದರೆ ಎಂದಿಗೂ ನೀವಾಗಲಿ ನಿಮ್ಮ ತಲೆಮಾರಿಯಾಗಲಿ ತಳ್ಳಲ್ಪಡುವುದಿಲ್ಲ. ಅಪೋಸ್ತಲರು, ಗಣ್ಯ ವ್ಯಕ್ತಿಗಳು, ಪೇತ್ರ, ಯಾಕೋಬ, ಯೋಹಾನರು, ಇವರು ಯಾರ ಮಕ್ಕಳ ಹೆಸರು ಕೂಡ ಪವಿತ್ರ ಬೈಬಲಲ್ಲಿ ಎಲ್ಲೂ ಆಲೇಖನ ಮಾಡಲಿಲ್ಲ. ಆದರೆ ಈ ಸೀಮೋನನ ಅಲ್ಪನು, ಬಡವನು, ಗಣನೆಗೆ ಬಾರದವನು ಆದ ಈ ಸೀಮೋನನ ಜೀವಿತದಲ್ಲಿ ಇಂಥ ಸುಸ್ಥಿತಿ ಹೇಗೆ ಬಂದಿತು? ಬಲವಂತದಿಂದ ಆದರೂ ಈ ಶಿಲುಬೆಯನ್ನು ಹೊರುವ ಒಂದು ದಿವ್ಯ ಅನುಭವ ಈ ಅಲ್ಪನಾದ ಮನುಷ್ಯನಿಗೆ ದೊರಕಿತು. ಇದೇ ಪ್ರಕಾರ ನನ್ನ ನಿಮ್ಮ ಜೀವಿತದಲ್ಲಿ ಈ ಶಿಲುಬೆಯನ್ನು ಹೊರುವ ಭಾಗ್ಯ ದೊರಕಿರುವಂಥದ್ದು ದೇವರ ಕರುಣೆಯಿಂದ. ಬಲವಂತದಿಂದ ಸೀಮೋನನು ಈ ಶಿಲುಬೆಯನ್ನು ಹೊತ್ತಾಗ ಅವನನ್ನು ಈ ಪ್ರಕಾರ ದೇವರ ಆಶೀರ್ವದಿಸಿದೇ ಆಗಿದ್ದರೆ, ಮನಪೂರ್ವಕವಾಗಿ ಮನಸ್ಸನ್ನು ಒಪ್ಪಿಸಿಕೊಟ್ಟು ಈ ಶಿಲುಬೆಯನ್ನು ಹೊರುವುದಕ್ಕೆ ತೀರ್ಮಾನ ಮಾಡಿರುವ ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಸೀಮೋನನು ನಮಗೊಂದು ಮಾದರಿಯಾಗಿದ್ದಾನೆ. ಇದೇ ಪ್ರಕಾರ ನಿಮ್ಮ ಮಕ್ಕಳಿಗೂ ಆಶೀರ್ವಾದಗಳ ಕಡೆಗೆ ತಿರುಗಿಸುವ ಈ ಶಿಲುಬೆಯ ಭಾರವನ್ನು ಹೊರುವ ಹಂತಕ್ಕೆ ನೀವೆಲ್ಲರೂ ನಡೆಸಲ್ಪಡಲಿ ಎಂಬ ಶುಭ ಮಾತಿನೊಂದಿಗೆ ನಿಮ್ಮನ್ನು ಹಾರೈಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಪಾದದಲ್ಲಿ ಈ ಚಿಂತನೆಗಳನ್ನು ಇಟ್ಟು ನಿಮ್ಮನ್ನು ಆಶೀರ್ವದಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.